ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ ಕಾಂಗ್ರೆಸ್ಗೆ ಬಿಗ್ ಶಾಕ್. ಎಸ್ ವೀಕ್ಷಕರೇ, ಕಾಂಗ್ರೆಸ್ಸಿನ ಇಬ್ಬರು ಪ್ರಭಾವಿ ನಾಯಕರು ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ. ವೀಕ್ಷಕರೇ, ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳಾದರೂ ಇನ್ನೂ ಸಚಿವರು ಫೈನಲ್ ಆಗಲಿಲ್ಲ. ಎಸ್, ಈಗಾಗಲೇ 2-3 ಸಲ ದೆಹಲಿಗೆ ಸಚಿವರ ಲೀಸ್ಟನ್ನು ತೆಗೆದುಕೊಂಡು ಹೋದರು. ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆಯವರು ಕರ್ನಾಟಕದ ಸಚಿವರನ್ನ ಫೈನಲ್ ಮಾಡಿಲ್ಲ. ಆದರೆ ಈಗ ದಿಲ್ಲಿಯ ಮೂಲಗಳಿಂದ ಬಂದಂಥದ್ದೇನಪ್ಪ ಅಂದರೆ, ಇಬ್ಬರ ಶಾಸಕರಿಗೆ ಬಿಗ್ ಶಾಕ್ ಕೊಡಲು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯನವರು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಅದಕ್ಕೆ ಸಿಡಿದೆದ್ದ ಇಬ್ಬರು ಶಾಸಕರು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗುವ ಪ್ಲ್ಯಾನ್ ಮಾಡಿದ್ದಾರಂತೆ. ಹೌದು ವೀಕ್ಷಕರೇ, ಯಾಕೆ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ತನ್ನದೇ ಶಾಸಕರ ಸಚಿವರ ಬೆಂಬಲವನ್ನು ಕಟ್ಟಿಕೊಂಡು 3 ವರ್ಷಗಳ ಕಾಲ ಅಧಿಕಾರ ನಡೆಸಿದರು. ಆಗ ವಿರೋಧಿಗಳಿಗೆ ಇದೇ ಸಚಿವರು ಇದೇ ಶಾಸಕರ ಮುಖಾಂತರ ಕೌಂಟರ್ ಸಹ ಕೊಡಿಸ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದರೆ ಅವರ ಜೊತೆಯಲ್ಲಿದ್ದ ಶಾಸಕರು ಅವರಿಗೆ ಸಪೋರ್ಟ್ ಮಾಡಿಲ್ಲ ಅನ್ನುವ ಕಾರಣಕ್ಕೆ ಇಬ್ಬರ ನಾಯಕರ ಮೇಲೆ ಸಿದ್ದರಾಮಯ್ಯನವರು ಕೋಪ ಮಾಡಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಒಬ್ಬರು ಯಾರಪ್ಪ ಅಂದರೆ ಬೆಳಗಾವಿಯ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ, ಆದರೆ ಬೆಂಗಳೂರಿನ ಚಾಮರಾಜಪೇಟೆಯ ಜಮೀರ್ ಅಹಮದ್ ಮತ್ತೊಬ್ಬರು. ಎಸ್, ಇಬ್ಬರ ಮೇಲೆ ಸಿದ್ದರಾಮಯ್ಯನವರು ಕೋಪ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಕೋಪಕ್ಕೆ ಜಮೀರ್ ಅಹಮದ್ ಅವರಿಗೆ ಇನ್ನೂ ಸಚಿವ ಸ್ಥಾನ ಸಿಗಲಿಲ್ಲ. ಮೊದಲೇ ಸುತ್ತಿನಲ್ಲಿ ತನ್ನ ಆಪ್ತ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನವನ್ನು ತಪ್ಪಿಸಿದ ಇದೇ ಸಿದ್ದರಾಮಯ್ಯನವರು ಅಂತ ಈಗ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಾತಾಡ್ಕೋತಾ ಇದ್ದಾರೆ. ಹೌದು ವೀಕ್ಷಕರೇ, ಸಿದ್ದರಾಮಯ್ಯನವರಿಗೆ ತುಂಬ ಆಪ್ತರಾಗಿ ಜಮೀರ್ ಅಹಮದ್ ಅವರೊಬ್ಬರಿದ್ದರು. ಅವರು ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಎಲ್ಲ ಜೊತೆಗೂ ಸಪೋರ್ಟಾಗಿ ನಿಲ್ತಾ ಇದ್ರು. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದರೆ ಜಮೀರ್ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ನನ್ನ ಬಗ್ಗೆ ಮಾತನಾಡಲಿಲ್ಲ ಅಂತ ಈಗ ಸಿದ್ದರಾಮಯ್ಯವರು ಕೋಪ ಮಾಡಿಕೊಂಡು ಸಚಿವ ಸ್ಥಾನಕ್ಕೆ ಜಮೀರ್ಗೆ ಕೊಡಲು ಮುಂದಾಗಿದ್ದಾರೆ. ಇದು ಹೈಕಮಾಂಡಿಗೆ ಒತ್ತಡ ಸಹ ಹೇರ್ತಾ ಇದ್ದಾರಂತೆ. ಅದಕ್ಕೆ ಮೊದಲ ರೌಂಡಿನಲ್ಲಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. 2ನೇ ಲೀಸ್ಟಿನಲ್ಲಾದರೂ ಸಚಿವ ಸ್ಥಾನ ನನಗೆ ಸಿಗಲೇಬೇಕು ಅಂತ ಜಮೀರ್ ಪ್ರಯತ್ನ ಪಡುತ್ತಿದ್ದರೆ ಸಿದ್ದರಾಮಯ್ಯನವರು ಅದಕ್ಕೆ ಅಡ್ಡಗಾಲಾಗಿ ನಿಂತಿದ್ದಾರಂತೆ. ಕೇಂದ್ರದ ನಾಯಕರ ಮೇಲೆ ಒತ್ತಡ ಹೇರುತ್ತಿದ್ದಾರಂತೆ. ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಅವರಿಗೆ ಮಂತ್ರಿಗಿರಿ ಕೊಡಲೇಬಾರದು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದು ಕೂತಿದ್ದಾರಂತೆ. ಇದಕ್ಕೆ ಕೇಂದ್ರದ ನಾಯಕರು ಏನು ಮಾಡಬೇಕು ಅಂತ ಗೊತ್ತಾಗದೆ ಇನ್ನೂ 5 ಜನರ ಸಚಿವರ ಸ್ಥಾನವನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ಇದರ ಜೊತೆಗೆ ಸಿದ್ದರಾಮಯ್ಯವರು ಸತೀಶ್ ಜಾರಕಿಹೊಳಿಗೂ ಸಹ DCM ಪಟ್ಟ ತಪ್ಪಿಸಲು ಪ್ರಯತ್ನ ಪಡುತ್ತಿದ್ದಾರಂತೆ. ಎಸ್ ವೀಕ್ಷಕರೇ, ಮೊದಲೇ ರೌಂಡಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಸಿಕ್ತು. ಆದರೆ ಅವರು KPCC ಅಧ್ಯಕ್ಷರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರ ಒಳಹೇಟಿಗೆ ಬಲಿಯಾದ ಸತೀಶ್ ಜಾರಕಿಹೊಳಿ ಕೊನೆಗೆ ಸಿದ್ದರಾಮಯ್ಯನವರ ಆಪ್ತ ಸ್ನೇಹಿತ BK ಹರಿಪ್ರಸಾದ್ ಅವರಿಗೆ KPCC ಪಟ್ಟ ಸಿಗುತ್ತೆ. ಇದಾದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಅವರು DCM ಸ್ಥಾನವಾದರೂ ಪಡೆಯೋಣ ಅಂತ ಹಠಕ್ಕೆ ಬಿದ್ದರೆ ಇದಕ್ಕೂ ಸಹ ಸಿದ್ದರಾಮಯ್ಯನವರು ಅಡ್ಡಗಲಾಗಿ ನಿಂತಿದ್ದಾರಂತೆ. ಯಾವುದೇ ಕಾರಣಕ್ಕೂ ಮತ್ತೊಂದು DCM ಸ್ಥಾನ ಉದ್ಭವ ಆಗೋದು ಬೇಡ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಕೊಡೋದು ಬೇಡ ಅಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಖಂಡಿತವಾಗಿ ಹೇಳಿದಾರಂತೆ. ಈಗ ಜಮೀರ್ ಅಹಮದ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ಹೀಗೆ ಆದರೆ ನಮ್ಮ ರಾಜಕೀಯ ಭವಿಷ್ಯವನ್ನ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯನವರು ಮೂಲೆ ಗುಂಪು ಮಾಡ್ತಾರೆ. ಇದಕ್ಕೆ ಬೇರೆ ಏನಾರ ಪರಿಹಾರ ಮಾಡಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಮತ್ತೆ ಜಮೀರ್ ಅಹಮದ್ ಯೋಚನೆ ಮಾಡಿದ್ದು ಈಗ ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳಿ ಬೇರೆ ಪಕ್ಷಕ್ಕೆ ಹೋಗುವ ಯೋಚನೆ ಮಾಡಿದ್ದಾರಂತೆ. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಂದು ಹೊಸ ತಲೆನೋವು ಏನಪ್ಪ ಅಂದರೆ, ಸತೀಶ್ ಜಾರಕಿಹೊಳಿ ಆಗ್ಬೋದು ಇಲ್ಲ ಜಮೀರ್ ಅಹಮದ್ ಆಗ್ಬೋದು, ಇಬ್ಬರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋದರೆ ಇಬ್ಬರೇ ಹೋಗುವುದಿಲ್ಲ, ಜೊತೆಗೆ ತಮ್ಮ ಬೆಂಬಲಿಗರನ್ನು ಮತ್ತೆ ಅವರ ಜೊತೆ ಇರುವ ಶಾಸಕರನ್ನು ಕರೆದುಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಸ್ಥಾನದ ಇಳಿದ ಮೇಲೆ ತನ್ನ ಆಪ್ತರ ಬಗ್ಗೆ ಅವರು ಗಮನ ಕೊಡ್ತಾ ಇಲ್ಲ.
ಜೊತೆಗೆ ಇವರಿಬ್ಬರು ಏನಾದರೂ ಹೊರಗಡೆ ಹೋದರೆ, ತನ್ನ ಆಪ್ತ ಶಾಸಕರನ್ನು ಕರೆದುಕೊಂಡು ಹೋದರೆ ಸರ್ಕಾರ ಬೀಳುವುದಂತೂ ಗ್ಯಾರಂಟಿ. ಈಗ ಡಿ ಕೆ ಶಿವಕುಮಾರ್ ತನ್ನ ಸರ್ಕಾರವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಲೇಬೇಕು ಅಂತ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಿಸಲು ಒದ್ದಾಡ್ತಾ ಇದ್ರೆ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಟ್ಟು ಕೇಂದ್ರದ ನಾಯಕರಿಂದ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನನ ತಪ್ಪಿಸ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತು ಫೈನಲ್ ಆಗುವ ಸಚಿವರ ಲೀಸ್ಟಲ್ಲಿ ಜಮೀರ್ ಹೆಸರು ಇಲ್ಲದೆ ಹೋದರೆ ಜಮೀರ್ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗುವುದು ಫಿಕ್ಸು. ಜೊತೆಗೆ DCM ಸ್ಥಾನ ಸಿಗದೆ ಹೋದರೆ ಸತೀಶ್ ಜಾರಕಿಹೊಳಿ ಅವರು ಈ ವಿಷಯ ನಾವು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ಸಿನ ಕೆಲವು ನಾಯಕರು ಮಾತಾಡಿಕೊಳ್ಳುತ್ತಿರುವ ವಿಷಯ ಇದು. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಡಿ ಕೆ ಶಿವಕುಮಾರ್ ಅವರು ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳುತ್ತಾರಾ? ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.